ಗೈಸ್, ಯೂಟ್ಯೂಬ್ ಅಲ್ಲಿ ತುಂಬಾ ಜನಕ್ಕೆ ವರ್ಷಗಳೇ ಆದ್ರೂ ವ್ಯೂಸ್ ಬರ್ತಾ ಇರಲ್ಲ. ಯಾಕೆ ಅಂತ ಅಂದ್ರೆ ನಿಮ್ಗೆ ಸಣ್ಣ ಪುಟ್ಟ ಸೆಟ್ಟಿಂಗ್ಸ್ ಗಳ ಬಗ್ಗೆನೂ ಕೂಡ ನಾಲೆಡ್ಜ್ ಇರಲ್ಲ. ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಯೂಟ್ಯೂಬ್ ಬಗ್ಗೆನೇ ತಿಳ್ಕೊಳ್ದೆ ನೀವು ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿರ್ತೀರಾ, ಸುಮ್ನೆ ಬೇಕಾಬಿಟ್ಟಿಯಾಗಿ ವಿಡಿಯೋಸ್ ಮಾಡ್ತಿರ್ತೀರಾ, ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸೊ ಆಗ ಅನ್ಕೊಳ್ತೀರಾ ಡೈಲಿ ವಿಡಿಯೋಸ್ ಆಗ್ತಾ ಇದ್ದೀನಿ, ಆದ್ರೂ ನಂಗೆ ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ ಹೇಳಿ. ಸೊ ಗೈಸ್, ಒಂದ್ ತಿಳ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ನಾವು ವ್ಯೂಸ್ ಮಾಡ್ಕೋಬೇಕು, ಚಾನೆಲ್ ಗ್ರೋತ್ ಮಾಡ್ಕೋಬೇಕು ಅಂತಂದ್ರೆ ಸಣ್ಣ ಪುಟ್ಟ ಸೆಟ್ಟಿಂಗ್ಸ್ ಗಳು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ ಚಾನಲ್ ವೈರಲ್ ಆಗೋದಕ್ಕೆ, ವಿಡಿಯೋಗಳಿಗೆ ಎಸ್ಪೆಷಲಿ ವಿಡಿಯೋಗಳಿಗೆ ವ್ಯೂಸ್ ಬರೋದಕ್ಕೆ ಇರುವಂತಹ ಒಂದು ಇಂಪಾರ್ಟೆಂಟ್ 2 ಸೆಟ್ಟಿಂಗ್ಸ್ ಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಗೈಸ್, ನನ್ನ ಚಾನಲ್ ಅಲ್ಲಿ ಲಾಸ್ಟ್ ಒಂದು ವಿಡಿಯೋ ತಮ್ನೇಲ್ ಮಾಡೋದು ಹೇಗೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ವ್ಯೂಸ್ ಬಂದು 150 ವ್ಯೂಸ್ ಅಷ್ಟೇ. ಓಕೆನಾ? ಸೊ ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ನೀವು ನೋಡ್ತಾ ಇರ್ಬೋದು 500+ ವ್ಯೂಸ್ ಇನ್ಕ್ರೀಸ್ ಆಗಿದೆ. ಸೊ ಇನ್ನೂ ಇದು ಓಡ್ತಾ ಇದೆ, ರನ್ನಿಂಗ್ ಅಲ್ಲಿ ಇದೆ ವಿಡಿಯೋ. ನನಗೆ ತಮ್ನೇಲ್ ವಿಡಿಯೋ ಮಾಡೋದು ಹಿಂಗೆ ಅಂತ ಹೇಳಿ ಜನ ಕೇಳ್ತಾನೆ ಇದ್ದಾರೆ, ಕಮೆಂಟ್ ಮಾಡ್ತಾನೆ ಇದ್ದಾರೆ. ಆದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ಯಾರೂ ನೋಡಿಲ್ಲ. ಓಕೆನಾ? ಆದ್ರೆ ಸೆಟ್ಟಿಂಗ್ ಮಾಡಾದ್ಮೇಲೆ ಜನ ನೋಡಿದ್ದಾರೆ. ಸೊ ಇದು ಹೇಗೆ ಸಾಧ್ಯ ಅಂತ ಅಂದ್ರೆ ಒಂದ್ ತಿಳ್ಕೊಳ್ಳಿ ಗೈಸ್, ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಮೇನ್ ಆಗಿ ಯಾರಿಗೆ ನೋಟಿಫಿಕೇಶನ್ ಹೋಗುತ್ತೆ? ನಮ್ಮ ಬೆಲ್ ಐಕಾನ್ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಆಪ್ಷನ್ ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ನಾವು ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಹೋಗುತ್ತೆ. ಆಲ್ಮೋಸ್ಟ್ ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ, ಬೆಲ್ ಐಕಾನ್ ಸೆಲೆಕ್ಟ್ ಮಾಡ್ಕೊಂಡೇ ಇರೋದಿಲ್ಲ. ಸೊ ಹಾಗಾಗಿ ನಾವು ಯಾವುದೇ ಹೊಸ ವಿಡಿಯೋನ ಮಾಡಿದ್ರು ಕೂಡ ಅವ್ರಿಗೆ ನೋಟಿಫಿಕೇಶನ್ ಹೋಗಲ್ಲ. ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಈ ರೀತಿ ಎಂಡ್ ಸ್ಕ್ರೀನ್ ಕಾರ್ಡ್ಸ್ ನ ಹಾಕ್ಬೇಕು. ಸೊ ಓಕೆನಾ? ಎಂಡ್ ಸ್ಕ್ರೀನ್ ಅಂತ ಅಂದ್ರೆ ಈಗ ನಾವು ಏನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಈ ವಿಡಿಯೋದ ಎಂಡ್ ಅಲ್ಲಿ, ಲಾಸ್ಟ್ ಅಲ್ಲಿ ಬೇರೆ ಬೇರೆ ವಿಡಿಯೋ ಕ್ಲಿಪ್ಗಳು ಬರುತ್ತೆ. ಜಸ್ಟ್ ಆ ವಿಡಿಯೋ ಕ್ಲಿಪ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅವರಿಗೆ ಆ ವಿಡಿಯೋ ಶೋ ಆಗುತ್ತೆ, ಓಪನ್ ಆಗುತ್ತೆ, ನೋಡ್ತಾರೆ. ಸೊ ಆಗ ಆ ವಿಡಿಯೋಗೆ ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ವಿಡಿಯೋಸ್ಗಳಿಗೆ ಎಂಡ್ ಸ್ಕ್ರೀನ್ ಮತ್ತೆ ಕಾರ್ಡ್ ಹಾಕೋದು ತುಂಬಾ 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 ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಎಂಡ್ ಸ್ಕ್ರೀನ್ ಅನ್ನ ಮತ್ತೆ ಕಾರ್ಡ್ ಅನ್ನ ಹೆಂಗೆ ಹಾಕೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ ಗೈಸ್, ಎಸ್ಪೆಷಲಿ ನಾವು ಯಾವ ವಿಡಿಯೋಗೆ ಎಂಡ್ ಸ್ಕ್ರೀನ್ ಮತ್ತೆ ಕಾರ್ಡ್ಸ್ ನ ಹಾಕ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ ಎಲ್ಲ ವಿಡಿಯೋಗಳಿಗೆ ಕಂಪೇರ್ ಮಾಡಿದ್ರೆ ಈ ವಿಡಿಯೋಗೆ ವ್ಯೂಸ್ ಚೆನ್ನಾಗಿದೆ, ವ್ಯೂಸ್ ಇನ್ನೂ ಬರ್ತಾ ಇದೆ ಅಂತ ಯಾವ ವಿಡಿಯೋ ಇದೆಯೋ ಅದಕ್ಕೆ ಹಾಕ್ಬೇಕು. ಅಂಡ್ ನೀವು ಯಾವ ವಿಡಿಯೋದಲ್ಲಿ ನೆಕ್ಸ್ಟ್ ಈ ಒಂದು ವಿಡಿಯೋ ಮಾಡ್ತೀನಿ ನೋಡಿ ಅಂತ ಹೇಳಿರ್ತೀರೋ ಆ ವಿಡಿಯೋಗೆ ಎಂಡ್ ಸ್ಕ್ರೀನ್ ಮತ್ತೆ ಕಾರ್ಡ್ ಅನ್ನ ಹಾಕ್ಬೇಕು. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ವಿಡಿಯೋಗೆ ವ್ಯೂಸ್ ಬರೋದಕ್ಕೆ. ಓಕೆನಾ? ಹಾಗಾದ್ರೆ ಎಂಡ್ ಸ್ಕ್ರೀನ್ ಮತ್ತೆ ಕಾರ್ಡ್ಸ್ ನ ಹೇಗೆ ಹಾಕೋದು, ಏನು, ಪ್ರತಿಯೊಂದು ಇವಾಗ ವಿತ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಚಾನೆಲ್ ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ. ಯೂಟ್ಯೂಬ್ ಗ್ರೋತ್ ಬಗ್ಗೆ ಇರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಇರ್ಬೋದು, ಆನ್ಲೈನ್ ಅಲ್ಲಿ ಅರ್ನಿಂಗ್ಸ್ ಮಾಡೋದ್ರ ಬಗ್ಗೆ ಇರ್ಬೋದು, ಪ್ರತಿಯೊಂದು ಯೂಸ್ಫುಲ್ ವಿಡಿಯೋಸ್ಗಳು ನನ್ನ ಚಾನಲ್ ಅಲ್ಲಿ ನಿಮಗೆ ಸಿಗ್ತಾನೆ ಇರುತ್ತೆ. ಸೊ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ. ಗೈಸ್, ಮೊದಲಿಗೆ ಡೆಸ್ಕ್ಟಾಪ್ ಸೈಟ್ ಅಲ್ಲಿ ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಏನಿಲ್ಲ, youtube-studio.com ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ವೈಟಿ ಸ್ಟುಡಿಯೋ ಡೆಸ್ಕ್ಟಾಪ್ ಸೈಟ್ ಅಲ್ಲಿ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಸೈಡ್ ಅಲ್ಲಿ ಆಪ್ಷನ್ಸ್ ಗಳು ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಡ್ಯಾಶ್ ಬೋರ್ಡ್ ಇದೆ, ಅದೇ ಕೆಳಗಡೆ ಸೈಡ್ ಅಲ್ಲಿ ವಿಡಿಯೋ ಇದೆ ಅಲ್ವಾ? ಸೊ ವಿಡಿಯೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದಾದ್ಮೇಲೆ ನಾವು ಯಾವ ಒಂದು ವಿಡಿಯೋಗೆ ಎಂಡ್ ಸ್ಕ್ರೀನ್ ಕಾರ್ಡ್ಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೀವೋ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಎಸ್ಪೆಷಲಿ ನಾನು ಅವಾಗಲೇ ಹೇಳ್ದಂಗೆ ಯಾವುದು ಸ್ವಲ್ಪ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಬೇರೆಯದಕ್ಕೆ ಕಂಪೇರ್ ಮಾಡಿದರೆ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇವಾಗ ನಾನೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ತಮ್ನೇಲ್ ಕೆಳಗಡೆ ನಿಮಗೆ ಎಂಡ್ ಸ್ಕ್ರೀನ್ ಕಾರ್ಡ್ಸ್ ಅಂತ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಫಸ್ಟು ಎಂಡ್ ಸ್ಕ್ರೀನ್ ಹಾಕೋದನ್ನು ಹೇಳ್ಕೊಡ್ತೀನಿ. ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇದಾದ್ಮೇಲೆ ನೋಡಿ ನಿಮ್ಗಿಲ್ಲಿ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಝೂಮ್ ಮಾಡಿದ್ರೆ ನಿಮ್ಗಿಲ್ಲಿ ಮೇಲ್ಗಡೆ ಪ್ಲಸ್ ಸಿಂಬಲ್ ಪಕ್ಕ ಎಲಿಮೆಂಟ್ ಅಂತ ಇದೆ ಅಲ್ವಾ? ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಅಂತ ಆಪ್ಷನ್ ಬರುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಆಪ್ಷನ್ ಬರುತ್ತೆ. ಸೊ ಲಾಸ್ಟ್ ಒನ್ನು ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಇದೆ ಅಲ್ವಾ? ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಯಾವ್ಯಾವುದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಎಲ್ಲ ವಿಡಿಯೋಗಳು ಶೋ ಆಗುತ್ತೆ. ಸೊ ಯಾವ ಒಂದು ವಿಡಿಯೋನ ಹಾಕಬೇಕು, ವಿಡಿಯೋ ಕ್ಲಿಪ್ಪನ್ನು ಹಾಕಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂತಂದ್ರೆ ಇದು ಕೂಡ ಫ್ಲಿಪ್ಕಾರ್ಟ್ ಬಗ್ಗೆನೇ ಹೇಳಿರೋದು. ಸೊ ಈ ರೀತಿ ನಿಮಗೆ ಬೇಕಾಗುವಂತಹ 4 ವಿಡಿಯೋ ಕ್ಲಿಪ್ಗಳನ್ನ ಹಾಕೋಬಹುದು. ನಾನು ಜಸ್ಟ್ ಒಂದು ಕ್ಲಿಪ್ ಹಾಕೊಂಡಿದ್ದೀನಿ. ಸೇಮ್ ನೀವು ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೂಸ್ ಸ್ಪೆಸಿಫಿಕ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು 4 ವಿಡಿಯೋ ಕ್ಲಿಪ್ಗಳನ್ನ ಹಾಕೊಂಡು ಸೇವ್ ಕೊಟ್ರೆ ಮುಗೀತು ಗೈಸ್. ಓಕೆನಾ? ಸೊ ಇವಾಗ ಕಾರ್ಡ್ ಹಾಕೋದು ಹೆಂಗೆ ಅಂತ ಹೇಳಿ, ಇಲ್ಲಿ ಅದೇ ಕೆಳಗಡೆ ನಿಮಗೆ ಕಾರ್ಡ್ ಅಂತ ಕಾಣಿಸ್ತಾ ಇದೆ ಅಲ್ವಾ? ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕ್ಲಿಕ್
ಮಾಡಿಕೊಂಡು ಈಗ ಸೈಡಲ್ಲಿ ಮತ್ತೆ ಸರಿಸ್ಕೊಂಡ್ರೆ ಇಲ್ಲಿ ನೋಡಿ ಕೆಳಗಡೆ ನಿಮಗೆ ಯಾವ ಒಂದು ನಾವು ಎಲ್ಲಿ ಮಾತಾಡ್ತಾ ಇರ್ತೀವಿ ವಿಡಿಯೋದಲ್ಲಿ ಎಲ್ಲಿ ಬೇಕು ಯಾವ ಟೈಮಲ್ಲಿ ಬೇಕು ಎಷ್ಟು ನಿಮಿಷ ಆದಮೇಲೆ ಆ ಒಂದು ವಿಡಿಯೋ ಮೇಲ್ಗಡೆ ಶೋ ಆಗಬೇಕು ಅಂತ ಹೇಳಿ. ಸೊ ಇದನ್ನು ಕೆಳಗಡೆ ಸೆಟ್ ಮಾಡ್ಕೊಳ್ಳಿ, ಎಲ್ಲಿ ಏನು ಮಾತಾಡುವಾಗ ಆ ವಿಡಿಯೋ ಟೈಟಲ್ ಬರಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಯಾವ ಒಂದು ವಿಡಿಯೋ ಟೈಟಲ್ ಬೇಕು ಅದು. ಸೊ ಇದು ಕಾರ್ಡಲ್ಲಿ ಹಾಕಿದ್ರೆ ಜಸ್ಟ್ ಟೈಟಲ್ ಮಾತ್ರ ಬರುತ್ತೆ, ಏನು ತಮ್ನೈಲ್ ಏನು ತೋರಿಸಲ್ಲ. ಓಕೆನಾ, ಇಲ್ಲಿ ನೋಡಿ ಈ ಥರ ಮೇಲ್ಗಡೆ ಟೈಟಲ್ ಮಾತ್ರ ಬರುತ್ತೆ, ವಿಡಿಯೋಗೆ ನಾವೇನು ಟೈಟಲ್ ಕೊಟ್ಟಿರ್ತೀವಿ ಅದು ಮಾತ್ರ ಬರುತ್ತೆ. ಸೊ ಎಂಡ್ ಸ್ಕ್ರೀನಲ್ಲಿ ಹಾಕಿದರೆ ವಿತ್ ತಮ್ನೈಲ್ ಸಮೇತ ಬರುತ್ತೆ. ಓಕೆನಾ, ಸೊ ಈ ರೀತಿ ನೀವು ಹಾಕ್ಕೋಬೋದು. ಕಾರ್ಡನ್ನು ಅಷ್ಟೇ ಎಷ್ಟಾದರೂ ಹಾಕ್ಕೋಬೋದು, ಆದರೆ ಒಂದೇ ಕಡೆ ಹಾಕೋಕ್ಕಾಗಲ್ಲ, ಬೇರೆ ಬೇರೆ ಕಡೆ ಹಾಕ್ಕೋಬೋದು. ಆ್ಯಂಡ್ ನೀವು ಎಂಡ್ ಸ್ಕ್ರೀನ್ ಹಾಕೋದಾದರೆ 4 ಹಾಕ್ಕೋಬೋದು, 4 ವೀಡಿಯೋ ಕ್ಲಿಪ್ಗಳನ್ನ ಹಾಕ್ಕೋಬೋದು. ಓಕೆನಾ, ಸೊ ಇವಾಗ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಎಂಡ್ ಸ್ಕ್ರೀನ್ ಈಗ ಬೇರೆ ವಿಡಿಯೋಗೆ ಹಾಕ್ತಾಯಿದ್ದೀನಿ. ಸೊ ವಿತ್ ನಿಮ್ಮ ಚಾನಲ್ ಲೋಗೋ, ಬೇರೆಯವರು ನಿಮ್ಮ ಚಾನಲ್ ಲೋಗೋ ಶೋ ಆಗಬೇಕು ಆ್ಯಂಡ್ ಆ ಚಾನಲ್ನ ಆ ಲೋಗೋ ನೋಡಿದ ತಕ್ಷಣವೇ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಆಪ್ಷನ್ ಬರುತ್ತೆ ಆ ರೀತಿ. ಸೊ ಇವಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಒಂದು ಬಾಕ್ಸ್ ಮತ್ತು ರೌಂಡ್ ಶೇಪಲ್ಲಿ ಅಲ್ಲೇ ಕೆಳಗಡೆ ಬರ್ದಿದೆ ನೋಡಿ ಒಂದು ವಿಡಿಯೋ ಒಂದು ಸಬ್ಸ್ಕ್ರೈಬ್ ಅಂತ ಹೇಳಿ ಇದೆ ಅಲ್ವಾ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬಾಕ್ಸ್ ಬರುತ್ತೆ ಮತ್ತು ಸಬ್ಸ್ಕ್ರೈಬ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ಸೊ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಯಾವ ಒಂದು ವಿಡಿಯೋ ಬೇಕಾದರೂ ಹಾಕ್ಬೋದು. ಓಕೆನಾ, ಸೊ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಬಂದಿರುತ್ತೆ ನೋಡಿ, ನಮ್ಮ ಚಾನಲ್ ಲೋಗೋ ಕೂಡ ಬಂದಿದೆ. ಸೊ ಈ ರೀತಿ ಅದನ್ನು ನೋಡಿದ ತಕ್ಷಣವೇ ಯಾರು ಬೇಕಾದರೂ ಜಸ್ಟ್ ನಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅವರು. ಸೊ ಇವಾಗ ಇಲ್ಲಿ ಒಂದು ವಿಡಿಯೋನ ಹಾಕಬೇಕಾಗುತ್ತೆ, ಮತ್ತು ಕೆಳಗಡೆ ಸ್ಪೆಸಿಫಿಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಒಂದು ವಿಡಿಯೋನ ಹಾಕಬೇಕು, ಯಾವ ವಿಡಿಯೋ ಕ್ಲಿಪ್ಪನ್ನು ಹಾಕಬೇಕು ಅದನ್ನು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟರೆ ಮುಗೀತು ಗೈಸ್, ಇಷ್ಟೇ ಸಿಂಪಲ್. ಎಂಡ್ ಸ್ಕ್ರೀನ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ಯಾವುದು ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಆ ವಿಡಿಯೋಗೆ ಹಾಕಬೇಕು. ಆಗ ಜನ ಆ ಒಂದು ಕ್ಲಿಪ್ಪನ್ನು ಕ್ಲಿಕ್ ಮಾಡಿ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಸೊ ಇವಾಗ ಯಾವ ರೀತಿ ಬರುತ್ತೆ ಅದು ವಿಡಿಯೋಗಳಲ್ಲಿ ಎಂಡಲ್ಲಿ ಅಂತ ತೋರಿಸ್ತೀನಿ ಗೈಸ್. ಇವಾಗ ನಾನು ಹಾಕಿದ್ನಲ್ಲ ಎಂಡ್ ಸ್ಕ್ರೀನ್ಗಳನ್ನ, ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಫುಲ್ಲು ಲಾಸ್ಟಿಗೆ ಎಳಿತೀನಿ ನೋಡಿ. ಸೊ ಇವಾಗ ನೋಡಿ ಇಲ್ಲಿ ಸಬ್ಸ್ಕ್ರೈಬಿಂದೆಲ್ಲ ಹಾಕಿದ್ದೆ ಅಲ್ವಾ, ಸೊ ಬಂದಿದೆ ಇಲ್ಲಿ ನೋಡಿ ವಿಡಿಯೋ ಕೂಡ ಬರ್ತಿದೆ. ಸಬ್ಸ್ಕ್ರೈಬಿನ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ವಿಸಿಟ್ ಚಾನಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಗೀತು, ಚಾನಲ್ ಶೋ ಆಗುತ್ತಲ್ವಾ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಗೀತು. ಈ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬಿಂದು ಹಾಕ್ಬೋದು ಆ್ಯಂಡ್ ವಿಡಿಯೋ ಕ್ಲಿಪ್ಪನ್ನು ಹಾಕ್ಬೋದು. ಜಸ್ಟ್ ವಿಡಿಯೋನ ಕ್ಲಿಕ್ ಮುಟ್ಟಿದ್ರೆ ಸಾಕು ಆ ವಿಡಿಯೋನೇ ಶೋ ಆಗಿಬಿಡುತ್ತೆ. ಸೊ ನೋಡಿ ಈ ರೀತಿ ನೋಡಿ, ಇದಕ್ಕೆ 2 ವಿಡಿಯೋ ಕ್ಲಿಪ್ಗಳನ್ನ ಹಾಕಿದ್ದೀನಿ. ಜಸ್ಟ್ ವಿಡಿಯೋಗಳನ್ನ ಮುಟ್ಟಿದ್ರೆ ಸಾಕು, ಕ್ಲಿಪ್ಪು ತಮ್ಮನೇಲಿ ಏನು ತೋರಿಸ್ತಿದೆ ಅದನ್ನು ಮುಟ್ಟಿದ್ರೆ ಸಾಕು ಡೈರೆಕ್ಟಾಗಿ ಅವ್ರಿಗೆ ಆ ವಿಡಿಯೋನೇ ಶೋ ಆಗುತ್ತೆ ನೋಡಿ ಈ ಥರ. ಓಕೆನಾ, ಈ ರೀತಿ ಶೋ ಆದಾಗ ಜನ ವಿಡಿಯೋನ ನೋಡ್ತಾರೆ. ಅಕಸ್ಮಾತ್ ಅವ್ರಿಗೆ ರೆಕಮೆಂಡಲ್ಲಿ ಹೋಗಿಲ್ಲ ಅಂತ ಅಂದರೂ ಈ ರೀತಿ ಎಂಡ್ ಸ್ಕ್ರೀನ್ ಹಾಕೋದ್ರಿಂದ ಅವರು ಆ ಒಂದು ವಿಡಿಯೋನ ನೋಡ್ತಾರೆ ಗೈಸ್. ಓಕೆನಾ, ಸೊ ಹಾಗಾಗಿ ಎಂಡ್ ಸ್ಕ್ರೀನು ಕಾರ್ಡ್ಗಳು ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತಪ್ಪದೆ ನಿಮ್ಮ ವೀಡಿಯೋಸ್ಗಳಿಗೆ ಈ ರೀತಿ ಎಂಡ್ ಸ್ಕ್ರೀನ್ ಮತ್ತು ಕಾರ್ಡ್ಗಳನ್ನ ಹಾಕ್ಕೊಳ್ಳಿ. ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಸಣ್ಣ ಪುಟ್ಟ ಸೆಟ್ಟಿಂಗ್ಗಳಿರಲಿ ಯಾವುದನ್ನು ಮಿಸ್ ಮಾಡ್ಕೋಬೇಡಿ ಗೈಸ್, ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯೂಟ್ಯೂಬಲ್ಲಿ ಎಲ್ಲನೂ ಟ್ರೈ ಮಾಡಬೇಕು, ಎಲ್ಲ ಆ್ಯಂಗಲಲ್ಲೂ ಕೂಡ ನಮಗೆ ವ್ಯೂಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಎಂಡ್ ಸ್ಕ್ರೀನ್ ಕಾರ್ಡ್ ಯಾವ ರೀತಿ ಹಾಕೋದು ಏನು ಅಂತ ಹೇಳಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಎಂಡ್ ಸ್ಕ್ರೀನ್ ಮತ್ತು ಕಾರ್ಡ್ಗಳು ಹಾಕೋದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾವುದೇ ಒಂದು ವಿಡಿಯೋ ಬೇಕು ಅಂತ ಅಂದರೂ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ.